ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಒಂದು ಪುಸ್ತಕ ಹೇಳುತ್ತಂತೆ, ನನ್ನನ್ನು ತಲೆ ತೆಗೆಸಿ ಯಾವಾಗಲೂ ಓದ್ತಾ ಇರು, ನಾನು ನಿನ್ನ ಯಾವಾಗಲೂ ತಲೆ ಎತ್ತಿರುವಂತೆ ಮಾಡ್ತೀನಿ ಅಂತೇಳಿ. ಅದೇ ಒಂದು ಮೊಬೈಲ್ ಹೇಳುತ್ತಂತೆ, ತಲೆ ಬಗ್ಗಿಸಿ ನನ್ನನ್ನು ನೋಡಿದರೆ ನೀನು ಇನ್ನೊಂದ್ಸರಿ ತಲೆ ಎತ್ತಿದೇ ಇರೋ ಥರ ಮಾಡ್ತೀನಿ ಅಂತೇಳಿ. ಅದಕ್ಕೆ ನಾವು ಮಕ್ಕಳ ಕೈಯಲ್ಲಿ ಆದಷ್ಟು ಮೊಬೈಲ್ ಕೊಡೋದು ತಪ್ಪಿಸ್ಬೇಕು. ಈಗಿನ ಮಕ್ಕಳು ಹೇಗಾಗ್ಬಿಟ್ಟಿದೆ ಅಂದರೆ, ಮೊಬೈಲ್ ಕೊಟ್ರೇ ಊಟ ಮಾಡೋದು, ಮೊಬೈಲ್ ಕೊಟ್ರೇ ಸ್ನಾನ ಮಾಡೋದು, ಆ ಥರ ಬಂದುಬಿಟ್ಟಿದೆ ಪರಿಸ್ಥಿತಿ. ಆದಷ್ಟು ಮಕ್ಕಳ ಹತ್ರ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳು ಓದಿಲ್ಲ ಅಂತಂದೇಳಿ ಚೆನ್ನಾಗಿ ಹೊಡಿಯೋದು, ಅವ್ರನ್ನ ಮಾತಾಡ್ಸದೇ ಇರೋದು, ಒಂದು ಮಗುಗೆ ಚೆನ್ನಾಗಿ ನೋಡ್ಕೊಳೋದು, ಒಂದು ಮಗು ಚೆನ್ನಾಗಿ ನೋಡ್ಕೊಳ್ದೇ ಇರೋದು, ಆ ಥರ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಮಕ್ಕಳು ಇಬ್ಬರು ಇದ್ದರೆ ಇಬ್ಬರನ್ನೂ ಸಮಾನವಾಗಿ ಕಾಣ್ರಿ, ಇಬ್ಬರನ್ನೂ ಪ್ರೀತಿಯಿಂದ ನೋಡಿರಿ. ಅದು ಮಕ್ಕಳ ಮನಸ್ಸಲ್ಲಿ ಅದೇ ಪರಿಣಾಮ ಬೀರ್ಬಿಡುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ಬರೀ ಹಿಡ್ಕೊಂಡು ಹೊಡೆಯೋರು, ಶಾಲೆಗೆ ಹೋಗಿಲ್ಲ, ಓದಲ್ಲ ನೀನು, ಹಂಗೆ ಹಿಂಗೆ ಅಂತೇಳಿ. ಈಗಿನ ಮಕ್ಕಳಿಗೆ ಎಷ್ಟೊಂದು ಸ್ಪೆಷಾಲಿಟಿ ಇದೆ, ಎಷ್ಟು ಚೆನ್ನಾಗಿ ಮಕ್ಕಳು ಅಪ್ಪ ಅಮ್ಮ ಬೇಕು ಅಂದಿದ್ದೆಲ್ಲ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮಕ್ಕಳು ಮೊಬೈಲೇ ಕೊಟ್ರೇ ನಾನು ಊಟ ಮಾಡ್ತೀನಿ ಅಂತೇಳಿ ಇದು ಮಾಡ್ತಾರೆ. ಆದಷ್ಟು ಮಕ್ಕಳ ಕೈಲಿ ಮೊಬೈಲ್ ಕೊಡದೇ ಇರೋ ಥರ ನೋಡ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ. ಮಕ್ಕಳ ಜೊತೆಗೆ ಮೊಬೈಲ್ ನೋಡಿದರೆ ಮಕ್ಕಳು ಅದನ್ನೇ ಕಲಿತವೆ. ನಮ್ಮ ಮಕ್ಕಳ ಹತ್ರ ಇದ್ದಾಗ ಮೊಬೈಲ್ ನೋಡೋಕ್ಕೆ ಹೋಗಬೇಡಿ ನೀವು. ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ನಮಸ್ಕಾರ.